ಪಿರಿಯಡ್ ಮಿಸ್ ಆಗೋಕ್ಕಿಂತ ಮೊದ್ಲು ಈ ತಿಂಗಳ ಪ್ರೆಗ್ನೆನ್ಸಿ ನಿಂತೈತಿ ಹೆಂಗೆ ಗೊತ್ತಾಗ್ಬೇಕ್ರಿ? ಯಾವ್ದು ಸಿಂಪ್ಟಮ್ಸ್ ಇರ್ತೈತಿ? ಅದರಿಂದ ಮೊದ್ಲು ಗೊತ್ತಾಗಾಕ ಏನೇನು ಲಕ್ಷಣ ಐತಿ? ಪ್ರೆಗ್ನೆನ್ಸಿ ಯಾವಾಗೂ ನಿಮ್ಗೆ ಮಿಸ್ ಆಕತಿ, ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರ ಆವಾಗ ನಿಮ್ಗೆ ಗೊತ್ತಾಕತಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇದೆ. ಬಟ್ ಪಿರಿಯಡ್ ಮಿಸ್ ಆಗೋಕ್ಕಿಂತ ಮೊದ್ಲು ಯಾವ್ಯಾವ ಲಕ್ಷಣದಿಂದ ನಿಮ್ಗೆ ಮೊದ್ಲು ಸ್ವಲ್ಪ ಅಂದಾಜು ಬರ್ಬೋದು ಈ ತಿಂಗಳ ಪ್ರೆಗ್ನೆನ್ಸಿ ನಿಂದಿರ್ಬೋದು. ಅದರ ಬಗ್ಗೆ ಇವತ್ತು ಈ ವಿಡಿಯೋ ಒಳಗೆ ಡಿಟೇಲ್ ಒಳಗೆ ತಿಳ್ಕೊಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಪ್ರೆಗ್ನೆನ್ಸಿ ಪಿರಿಯಡ್ ಮಿಸ್ ಆಗೋಕ್ಕಿಂತ ಮೊದ್ಲು ನಿಮ್ಮ ಲೇಡೀಸ್ಗೆ ಗೊತ್ತಾದ್ರೆ ನಮ್ಗೆ ಪ್ರೆಗ್ನೆನ್ಸಿ ಈ ತಿಂಗಳ ನಿಂತಿರ್ಬೋದು. ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾರೆ ಅವ್ರಿಗೆ ಗೊತ್ತಿದ್ರೆ ಅದ್ರ ಪ್ರಕಾರ ಅವ್ರ ಕೇರ್ ಮಾಡ್ಬೋದು. ಅದಕ್ಕೆ ಫಸ್ಟ್ ಅಕಸ್ಮಾತ್ ಅವ್ರಿಗೆ ಆ ತಿಂಗಳ ಪ್ರೆಗ್ನೆನ್ಸಿ ನಿಂತಿದ್ರೆ ಏನೇನು ಲಕ್ಷಣ ಆಗ್ಬೋದು? ಫಸ್ಟ್ ಇಂಪ್ಲಾಂಟೇಷನ್ ಪೇನ್, ಅಂದ್ರೆ ಯಾವಾಗಲೂ ಪ್ರೆಗ್ನೆನ್ಸಿ ನಿಂದಿರ್ತತಿ ಆ ತಿಂಗಳಿಗೆ ಆ ಲೇಡೀಸ್ಗೆ ಸ್ವಲ್ಪ ಪೇನ್ ಆಗ್ಬೋದು. ಇದು ಪೇನ್ ಲೈಟ್ ಇರ್ತತಿ, ಅಂದ್ರೆ ಹೊಟ್ಟೆದ ತಳಗಿಂದ ಭಾಗ ಒಳಗೆ ಇರ್ತತಿ, ಸೆಂಟರ್ ಒಳಗೆ ಇರ್ಬೋದು, ಇಲ್ಲಾಂದ್ರೆ ಸೈಡ್ಗೆ ಇರ್ಬೋದು. ಇದು ಭಾಳ ಮೈಲ್ಡ್ ಪೇನ್ ಇರ್ತತಿ. ಇದು ಸ್ವಲ್ಪ ಪ್ರಿಕ್ಕಿಂಗ್, ಪುಲಿಂಗ್ ಅದರ್ ಟೈಪ್ ಪೇನ್ ಇರ್ತತಿ. ಒಂದು ದಿವಸ ಇಲ್ಲಾಂದ್ರೆ 2 ದಿವಸ ಅಷ್ಟು ಪೇನ್ ಇರ್ತತಿ. ಆಮೇಲೆ ಇದು ಪೇನ್ ತಾನ ಹೋಗತಿ. ಈ ಪೇನ್ ಸಲಗ ನಿಮ್ದು ಯಾವುದೇ ಥರದ ಪೇನ್ ಕಿಲ್ಲರ್ ಗುಳಿಗೆ ತಗೊಳ್ಳೋದ ಅವಶ್ಯಕತೆ ಇರಂಗಿಲ್ಲ. ಇದು ಸ್ಪಾಂಟೇನಿಯಸ್ ರಿಸಾಲ್ವ್ ಆಕತಿ. ಸ್ವಲ್ಪ ಪ್ರಮಾಣಲೆ ಪೇನ್ ಇರ್ತತಿ. ಇದು ಪೇನ್ ಯಾಕೆ ಆಕತಿ ಅದನ್ನ ನೋಡೋಣ. ಇದು ಇಂಪ್ಲಾಂಟೇಷನ್ ಪೇನ್ ಅಂದ್ರೆ ಯಾವಾಗಲೂ ಪಾಪು ಗರ್ಭಚೀಲ ಒಳಗೆ ಹೋಗಿ ಕುಂದಿರ್ತತಿ. ಆ ಟೈಮ್ ಅದ ಬರೋ ಮಾಡ್ತತಿ ಎಂಡೋಮೆಟ್ರಿಯಮ್ಗೆ. ಅದ ಗರ್ಭಚೀಲದ ಪರದೆಗ ಹರದ ಒಳಗೆ ಹೋಗತಿ. ಇದರಿಂದ ಸ್ವಲ್ಪ ಪೇನ್ ಆಗ್ಬೋದು. ಇದು ಇಂಪ್ಲಾಂಟೇಷನ್ ಪೇನ್ ಅಂತಾರೆ. ಇದು ಎಲ್ಲರಿಗೂ ಇದು ಪೇನ್ ಆಗಂಗಿಲ್ಲ. 50% ಹೆಣ್ಮಕ್ಳಿಗೆ ಇದು ಪೇನ್ ಇರ್ತತಿ. ಆಮೇಲೆ ಇದು ಪೇನ್ ಜೋಡಿ ಒಂದೊಂದ್ಸಲ ಇಂಪ್ಲಾಂಟೇಷನ್ ಬ್ಲೀಡಿಂಗ್ನ ಆಗ್ಬೋದು. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆರ್ ಸ್ಪಾಟಿಂಗ್ ಅಂದ್ರೆ ಪಿಂಕಿಶ್ ಬ್ರೌನ್ ಡಿಸ್ಚಾರ್ಜ್ ಆಗ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಸ್ಪಾಟಿಂಗ್ ಟೈಪ್ ಬ್ಲೀಡಿಂಗ್ ಆಗ್ಬೋದು. ಇದನ್ನ 50% ಲೇಡೀಸ್ಗೆ ಆಗ್ಬೋದು, ಎಲ್ಲರಿಗೆ ಇದು ಬರಂಗಿಲ್ಲ. ಆಮೇಲೆ ಮತ್ತು ಇದು ಪೇನ್ ಯಾವಾಗ ಆಕತಿ? ಇದು ಪೇನ್ ಜನರಲಿ ಓವ್ಯುಲೇಷನ್ ಆದಮೇಲೆ 6 ಇಂದ 12 ದಿವಸ ಆದಮೇಲೆ ಆಕತಿ. ಇದು ಫಸ್ಟ್ ಓವ್ಯುಲೇಷನ್ ಅಂದ್ರೆ ಏನು ತಿಳ್ಕೊಳೋ. ಓವ್ಯುಲೇಷನ್ ಅಂದ್ರೆ ಸ್ತ್ರೀ ಬೀಜ ಓವರಿಯಿಂದ ರಿಲೀಸ್ ಆಕತಿ, ಅದ್ರಾಗ ಓವ್ಯುಲೇಷನ್ ಅಂತಾರೆ. ಇದು ಸ್ತ್ರೀ ಬೀಜ ಯಾವಾಗಲೂ ಓವರಿಂದ ರಿಲೀಸ್ ಆದಮೇಲೆ ಟ್ಯೂಬ್ ಒಳಗೆ ಹೋಗತಿ. ಅಲ್ಲೇ ಸ್ಪರ್ಮ್ದ ಜೋಡಿ ಓಮ್ದ ಫರ್ಟಿಲೈಸೇಷನ್ ಆಗಿ ಪಾಪು ತಯಾರಾಗಿ ಗರ್ಭಚೀಲ ಒಳಗೆ ಬಂದು ಕುಂದಿರ್ತತಿ. ಈ ಓವ್ಯುಲೇಷನ್ ಇಂದ್ರ ಸ್ತ್ರೀ ಬೀಜ ರಿಲೀಸ್ ಆದಮೇಲೆ ಆ ಟೈಮಿಂದ ಗರ್ಭಚೀಲ ಒಳಗೆ ಕುಂದ್ರಾಕ ಈ ಟೈಮ್ಗೆ ಅಂದಾಜು 6 ಇಂದ 12 ದಿವಸ ಬೇಕಾಕತಿ. ಅದರ ಸಲಾಗ ಇಂಪ್ಲಾಂಟೇಷನ್ ಪೇನ್ ಯೂಶುವಲಿ ಓವ್ಯುಲೇಷನ್ ಆದಮೇಲೆ 6 ಇಂದ 12 ದಿವಸ ಆದಮೇಲೆ ಇರ್ತತಿ. ಅದಕ್ಕೆ ನಿಮ್ದು ಟೈಮ್ ಪೀರಿಯಡ್ ಎಷ್ಟು ದಿವಸದ ಸೈಕಲ್ ಐತಿ ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ದು ಸೈಕಲ್ ಮಂತ್ಲಿ ಸೈಕಲ್ 28 ಡೇಸ್ದ ಸೈಕಲ್ ಇದೆ. 28 ಡೇಸ್ ಇದ್ರೆ 14th ಡೇ ಇಸ್ ದ ಡೇ ಆಫ್ ಓವ್ಯುಲೇಷನ್. ಅಂದ್ರೆ ನಿಮ್ಗೆ ಇಂಪ್ಲಾಂಟೇಷನ್ ಪೇನ್ 20ನೇ ದಿವಸದಿಂದ 26 ದಿವಸ ಮಟ್ಟ ಆಗ್ಬೋದು. ಅದಕ್ಕೆ ನಿಮ್ದು ಎಷ್ಟು ದಿವಸ ಸೈಕಲ್ ಐತೆ ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸಪೋಸ್ ನಿಮ್ದು ಸೈಕಲ್ 35 ಡೇಸ್ದ ಸೈಕಲ್ ಇದೆ ಅಂದ್ರೆ ನಿಮ್ದು ಇಂಪ್ಲಾಂಟೇಷನ್ ಪೇನ್ 27 ದಿವಸ 27 ಇಂದ 33 ಡೇಸ್ ಮಟ್ಟ ಈ ಟೈಮ್ ಒಳಗೆ ನಿಮ್ಗೆ ಇಂಪ್ಲಾಂಟೇಷನ್ ಪೇನ್ ಇರ್ಬೋದು. ನಿಮ್ಮ ಸೈಕಲ್ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಪೇನ್ ಮೈಲ್ಡ್ ಇರ್ತತಿ, ತಳಗಿಂದ ಭಾಗ ಇರ್ತತಿ, ಆಮೇಲೆ ಸ್ಪಾಂಟೇನಿಯಸ್ಲಿ ಹೋಗ್ತತಿ. ಇಂಪ್ಲಾಂಟೇಷನ್ ಪೇನ್ ಜೋಡಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ನ ಇರ್ಬೋದು. ಮತ್ತು ಒಂದೊಂದ್ಸಲ ಇಂಪ್ಲಾಂಟೇಷನ್ ಪೇನ್ ಜೋಡಿ ಕೆಲವರು ಸಿಂಪ್ಟಮ್ಸ್ ಹೆಣ್ಮಕ್ಳಿಗೆ ಆಗ್ಬೋದು. ಅಂದ್ರೆ ಸ್ವಲ್ಪ ಅವ್ರಿಗೆ ವಾಂತಿ ಟೈಪ್ ಅನ್ನಿಸ್ಬೋದು, ನಾಜಿಯಾ. ವಾಂತಿ ಬರಂಗಿಲ್ಲ, ಬಟ್ ವಾಂತಿ ಬರ್ತತಿ, ಹಂಗೆ ಫೀಲಿಂಗ್ ಆಕತಿ. ಅವ್ರಿಗೆ ಜ್ವರ ಟೈಪ್ ಅನ್ನಿಸ್ತತಿ, ಮೈ ಬಿಸಿ ಅನ್ನಿಸ್ತತಿ, ಡಲ್ ಅನ್ನಿಸ್ತತಿ, ಸುಸ್ತು ಅನ್ನಿಸ್ತತಿ, ಎನರ್ಜಿ ಲೆವೆಲ್ ಲೋ ಅನ್ನಿಸ್ತತಿ, ಸಿಟ್ಟು ಬರ್ತತಿ, ಸುಮ್ಮನೆ ಅಳು ಬರ್ತತಿ, ಮತ್ತು ಹಗಲೆಲ್ಲ ಕಾಲ್ಮಡಿ ಹೋಗ್ಬೇಕು ಹಂಗೆ ಅನ್ನಿಸ್ತತಿ. ಇದು ಎಲ್ಲ ಸಿಂಪ್ಟಮ್ಸ್. ಬ್ರೆಸ್ಟ್ ಪೇನ್ ಆಕತಿ, ಇದು ಎಲ್ಲ ಸಿಂಪ್ಟಮ್ಸ್ ಆಗ್ಬೋದು. ಇದು ಸಿಂಪ್ಟಮ್ಸ್ ಶರೀರ ಒಳಗೆ ಪ್ರೊಜೆಸ್ಟ್ರಾನ್ ಲೆವೆಲ್ ಹೈ ಆಗೋದ್ರಿಂದ ಆಗ್ಬೋದು. ಮತ್ತು ಆ ಟೈಮ್ ಪ್ರೆಗ್ನೆನ್ಸಿ ಇದ್ರೆ HCG ಲೆವೆಲ್ ಹೈ ಆಕತಿ, ಅದರಿಂದ ಇದು ಸಿಂಪ್ಟಮ್ಸ್ ಎಲ್ಲ ಆಗ್ಬೋದು. ಈಗ ಇಂಪ್ಲಾಂಟೇಷನ್ ಪೇನ್ ಮತ್ತು ಪಿರಿಯಡ್ ಪೇನ್ ಇದು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂತ ನೋಡೋಣ. ಈಗ ನಿಮ್ಗೆ ಪೇನ್ ಆಕತಿ, ಬಟ್ ನಿಮ್ಗೆ ಹೆಂಗೆ ಗೊತ್ತಾಗ್ಬೇಕು ಇದು ಪೇನ್ ನಮ್ಗೆ ಪಿರಿಯಡ್ದ ಪೇನ್ ಐತಿ, ಅವ್ರು ಇಂಪ್ಲಾಂಟೇಷನ್ ಪೇನ್ ಐತಿ, ಹೆಂಗೆ ಗೊತ್ತಾಗ್ಬೇಕ್ರಿ? ಫಸ್ಟ್ ಪಿರಿಯಡ್ ಪೇನ್ ಸಿವಿಯರ್ ಇರ್ತತಿ. ಅಂದ್ರೆ ಪಿರಿಯಡ್ದ ಪೇನ್ ಯಾವಾಗಲೂ ಬರ್ತೈತಿ, ಅದು ಜಾಸ್ತಿ ಸಿವಿಯರಿಟಿ ಇರ್ತೈತಿ, ಸಿವಿಯರ್ ಪೇನ್ ಇರ್ತೈತಿ, ಅದು ಕ್ರ್ಯಾಂಪ್ ಲೈಕ್ ಪೇನ್ ಇರ್ತೈತಿ. ಪಿರಿಯಡ್ ಟೈಮ್ಗೆ ನಿಮ್ಗೆ ಎಂಡೋಮೆಟ್ರಿಯಮ್ ಗರ್ಭಚೀಲ ಒಳಗಿಂದ ಭಾಗ ಇರ್ತೈತಿಲ್ಲ, ಅದು ಹೊರಗೆ ಹೋಗಕ್ಕೆ ಟ್ರೈ ಮಾಡ್ತೈತಿ, ಅದಕ್ಕೆ ಕ್ರ್ಯಾಂಪ್ ಲೈಕ್ ಪೇನ್ ಆಕತಿ. ಪಿರಿಯಡ್ ಟೈಮ್ಗೆ ಅದು ಜಾಸ್ತಿ ಸಿವಿಯರ್ ಇರ್ತೈತಿ, ಆಮೇಲೆ ಜಾಸ್ತಿ ದಿವಸ ಮಟ್ಟ ನಡೀತೈತಿ.
ಮತ್ತು ಇಂಪ್ಲಾಂಟೇಷನ್ ಪೇನ್ ಮೈಲ್ಡ್ ಇರ್ತೈತಿ, ಸ್ವಲ್ಪ ಇರ್ತೈತಿ, 1 ದಿವಸ ಇಲ್ಲಾಂದ್ರೆ 2 ದಿವಸ ಇರ್ತೈತಿ, ಆಮೇಲೆ ತಾನ ರಿಸಾಲ್ವ್ ಆಗ್ತೈತಿ. ಮತ್ತು ಪಿರಿಯಡ್ದ ಪೇನ್ ಪಿರಿಯಡ್ ಆಜು ಬಾಜು ಇರ್ತೈತಿ. ಇಂಪ್ಲಾಂಟೇಷನ್ ಪೇನ್ ಓವ್ಯುಲೇಷನ್ ಆದಮೇಲೆ 6ರಿಂದ 12 ದಿವಸ ಆ ಪೀರಿಯಡ್ ಒಳಗೆ ಇರ್ತೈತಿ. ಆಮೇಲೆ ಇಂಪ್ಲಾಂಟೇಷನ್ ಪೇನ್ ಜೋಡಿ ಒಂದೊಂದ್ಸಲ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಇರ್ಬೋದು. ಬಟ್ ಪೀರಿಯಡ್ ಜೊತೆ ಇದು ಪೇನ್ ಇರ್ತೈತಿ, ಅದು ಬ್ಲೀಡಿಂಗ್ ಇರ್ತೈತಿ, ಅದು ಹೆವಿ ಬ್ಲೀಡಿಂಗ್ ಇರ್ತೈತಿ, ಜಾಸ್ತಿ ಬ್ಲೀಡಿಂಗ್ ಇರ್ತೈತಿ. ನಿಮ್ಗೆ ಗೊತ್ತಾಗತ್ತೆ ಪೀರಿಯಡ್ ಒಳಗೆ ಜನರಲಿ ನೀವು ಎಷ್ಟು ಪ್ಯಾಡ್ ಚೇಂಜ್ ಮಾಡ್ತಾರೆ, ಎಷ್ಟು ಬ್ಲೀಡಿಂಗ್ ಆಗುತ್ತೆ, ಅದ್ರ ಪ್ರಕಾರ ಪೀರಿಯಡ್ ಬ್ಲೀಡಿಂಗ್ ಇರ್ತೈತಿ. ಬಟ್ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಭಾಳ ಮೈಲ್ಡ್ ಇರ್ತೈತಿ, ಸ್ವಲ್ಪ ಸ್ಪಾಟಿಂಗ್ ಅಷ್ಟು ಇರ್ತೈತಿ. ಆಮೇಲೆ ಇಂಪ್ಲಾಂಟೇಷನ್ ಪೇನ್ ಜೊತೆ ನಿಮ್ಗೆ ಸಿಮ್ಟಮ್ಸ್ ಏನಿರ್ತೈತಿ, ನಾಜಿಯಾ, ಬ್ರೆಸ್ಟ್ ಪೇನ್, ವಾಂತಿ, ಇದು ಎಲ್ಲ ಇರ್ತೈತಿ, ಅದು ಹೆಚ್ಚಿಗೆ ಆಗ್ತೈತಿ. ಬಟ್ ಕೆಲವ್ರ ಮಂದಿಗೆ ಇದು ಸಿಮ್ಟಮ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ನಾವು ಅದು PMS ಹೇಳ್ತೀನಿ, ಪ್ರೀ ಮೆಸ್ಟ್ರಲ್ ಸಿಂಡ್ರೋಮ್, ಅಂದ್ರೆ ಕೆಲವ್ರ ಮಂದಿಗೆ ಬ್ರೆಸ್ಟ್ ಪೇನ್, ನಾಜಿಯಾ, ಹೆವಿನೆಸ್, ಮೂಡ್ ಚೇಂಜಸ್, ಇದು ಏನೇನು ಇರ್ತೈತಿಲ್ಲ ಇದು ಪೀರಿಯಡ್ ಆದಮೇಲೆ ಇನ್ಫೆಕ್ಟ್ ಹೋಗ್ಬಿಡ್ತೈತಿ. ಇದು PMS ಇದ್ರೆ ಇದು ಪೀರಿಯಡ್ಸ್ ಇದು ಸಿಮ್ಟಮ್ಸ್ ಎಲ್ಲ ಹೋಗ್ಬಿಡ್ತೈತಿ. ಬಟ್ ಇಂಪ್ಲಾಂಟೇಷನ್ ಪ್ರೆಗ್ನೆನ್ಸಿ ಆಗೈತಿದ್ರೆ ಇದು ಇಂಪ್ಲಾಂಟೇಷನ್ ಪೇನ್ ಜೋಡಿ ಇದೆಲ್ಲ ಸಿಮ್ಟಮ್ಸ್ ಹೆಚ್ಚಿಗೆ ಆಕತಿ. ಅದಕ್ಕೆ ಇದು ಪೇನ್ ಸ್ವಲ್ಪ ಲಕ್ಷ್ಯ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಕತಿ ಇದು ಪೇನ್ ನಮ್ದು ಇಂಪ್ಲಾಂಟೇಷನ್ ಪೇನ್ ಐತೆ, ಪೀರಿಯಡ್ ಪೇನ್ ಐತಿ. ಪ್ರತಿ ತಿಂಗಳ ನಿಮ್ಮ ಪೀರಿಯಡ್ ಟೈಮ್ಗೆ ಪೇನ್ ಬರ್ತೈತಿ. ಅದಕ್ಕೆ ನೀವು ಅಂದಾಜು ಮಾಡ್ಬೋದು ಇದು ಪೇನ್ ಯಾವ ಟೈಪ್ ನೋವು ಐತಿ, ನಮ್ಗೆ ಆ ಟೈಪ್ ಪೀರಿಯಡ್ ಟೈಪ್ ಪೇನ್ ಐತಿ ಅವ್ರು ಇದು ಟೈಪ್ ಪೇನ್ ಐತಿ, ನೀವು ಡಿಫ್ರೆನ್ಶಿಯೇಟ್ ಸ್ವಲ್ಪ ಮಾಡ್ಬೋದು. ಇದು ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲು ನಿಮ್ಗೆ ಪ್ರೆಗ್ನೆನ್ಸಿ ಈ ತಿಂಗಳು ನಿಂತಿದ್ದೈತಿ ಗೊತ್ತಾಗದ್ರೆ ಯಾವಾಗಲೂ ಒಳ್ಳೇದು. ಅದ ಪ್ರಕಾರ ನೀವು ಕೇರ್ ಮಾಡ್ಬೋದು. ಸಪೋಸ್ ನಿಮ್ಗೆ ಗೊತ್ತಾಗಿರ್ತ ನೀವು ಈ ತಿಂಗಳ ಪ್ರೆಗ್ನೆನ್ಸಿ ನಿಂತಿದ್ರೆ ಇರ್ಬೋದು, ಅದ ಪ್ರಕಾರ ನೀವು ಟ್ರಾವೆಲಿಂಗ್ ಅವಾಯ್ಡ್ ಮಾಡ್ಬೋದು, ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಮಾಡ್ಬೋದು, ವಜ್ಜೆ ಎತ್ತಂಗಿಲ್ಲ, ಆಮೇಲೆ ನೀವು ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಳಂಗಿಲ್ಲ. ಆಮೇಲೆ ಸಪೋಸ್ ನಿಮ್ಗೆ ಜ್ವರ, ಕೆಮ್ಮು, ನೆಗಡಿ ಬಂತು, ಅದ ಪ್ರಕಾರ ಯಾವ ಟ್ಯಾಬ್ಲೆಟ್ಸ್ ಪ್ರೆಗ್ನೆನ್ಸಿ ಒಳಗೆ ಸೇಫ್ ಇರ್ತೈತೆ ಅದ ಗುಳಿಗೆ ನೀವು ತಗೋಬೋದು. ಮತ್ತು ನೀವು ಡಯಟ್ ಚೇಂಜಸ್ ಮಾಡ್ಬೋದು. ಅದ ಪ್ರಕಾರ ಪೈನಾಪಲ್ ಮತ್ತು ಇದು ತಿನ್ನಂಗಿಲ್ಲ. ಆಮೇಲೆ ನೀವು ಫೋಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡ್ಬೋದು, ನೀವು ಜಲ್ದಿ ಗೈನಕಾಲಜಿಸ್ಟ್ ಕಡೆ ಹೋಗ್ಬೋದು. ಅದಕ್ಕೆ ನಿಮ್ಗೆ ಫಸ್ಟ್ ಜಸ್ಟ್ ಐಡಿಯಾ ಬಂತಕಿ ನಮ್ಗೆ ಈ ತಿಂಗಳ ಪ್ರೆಗ್ನೆನ್ಸಿ ಇರ್ಬೋದು. ಅದ ಪ್ರಕಾರ ನೀವು ಕೇರ್ ಮಾಡ್ಕೊಂಡು ನಿಮ್ಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋಕ್ಕೆ ಅದು ಟ್ರೈ ಮಾಡ್ಬೋದು. ನಿಮ್ಗೆ ಅಬೋರ್ಷನ್ ಚಾನ್ಸ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಕತಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿದ ಸ್ಟಾರ್ಟಿಂಗ್ ಲಕ್ಷಣ ಏನೇನು ಇರ್ತೈತಿ, ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲು ನಮ್ಗೆ ಹೆಂಗೆ ಗೊತ್ತಾಗಬೇಕು ಈ ತಿಂಗಳ ಪ್ರೆಗ್ನೆನ್ಸಿ ನಿಂತಿದ್ದೈತಿ ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ, ಗೈನ್ಯಾಕ್ ರಿಲೇಟೆಡ್ ವಿಡಿಯೋ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನ್ಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೇನು ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.